ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಅಮ್ಮ ತುಂಬ ಬ್ಯುಸಿ ಇರೋ ಕಾರಣ ನಾನಿವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅವ್ರ ಬದಲು ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಅಪ್ಪ ಇವತ್ತು ಬಿಸ್ನೆಸ್ ಪರ್ಪಸ್ಗೆ ಔಟ್ಸೈಡ್ ಹೋಗಿದ್ದಾರೆ. ಸೊ ಅಮ್ಮನೇ ಬಿಸ್ನೆಸ್ನ ನೋಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ನಾವಿಬ್ಬರು ಬೇಗ ಎದ್ದು ಮನೆ ಕೆಲಸ ಎಲ್ಲ ಜೊತೆಗೆ ಮಾಡಿಕೊಂಡು, ಅಮ್ಮ ನೀನು ರಂಗೋಲಿ ಹಾಕು, ನಾನು ದೇವ್ರು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವ್ರು ಹೋಗಿ ರಂಗೋಲಿ ಹಾಕ್ತಾ ಇದ್ರು, ನಾನು ದೇವ್ರು ಕ್ಲೀನ್ ಮಾಡ್ತಾ ಅವರಿಗೆ ಹೆಲ್ಪ್ ಮಾಡ್ತಿದ್ದೆ. ಯಾಕೆಂದರೆ ಇವತ್ತು ಶುಕ್ರವಾರ, ಲಕ್ಷ್ಮೀ ವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳು ತುಂಬ ಇರುತ್ತೆ. ಹಾಗಾಗಿ ನಾನು ಹಂಗೆ ಹೋದೆ. ಅಮ್ಮ ನನ್ನ ಗಾರ್ಡನ್ ಹತ್ರ ಹೋಗಿ ಹೂವು ಕಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರಿ. ಯಾಕಂದರೆ ಅವ್ರು ಇತ್ತೀಚೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅವ್ರ ಮಿನಿ ಗಾರ್ಡನ್ಗೆ. ಅದಕ್ಕೆ ಹೇಗಾಗಿದೆ ಗ್ರೋತು, ಹೆಂಗಾಗಿದೆ, ಚೆನ್ನಾಗಿ ಗ್ರೋತ್ ಆಗ್ತಿದೆಯಾ, ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬಿಡ್ತಿದೆಯಾ ಅಂತೆಲ್ಲ ನೋಡ್ಕೊಳ್ತಾ ಅವ್ರು ಫ್ಲವರ್ ಕಟ್ ಮಾಡ್ಕೊಳ್ತಾ ಇದ್ರು. ಯೂಶ್ವಲಿ ಅವ್ರ ಗಾರ್ಡನ್ನ ನೋಡ್ಕೊಳ್ತಾ ಇದ್ರು. ಬಟ್ ಇತ್ತೀಚೆಗೆ ಒಂದು 8 ಮಂತ್ಸಿಂದನೂ ಅವ್ರ ಅಪ್ಪಂಗೆ ಹೆಲ್ಪ್ ಆಗೋಣ ಸ್ವಲ್ಪ ಅಂದ್ಕೊಂಡು ಅವರು ಪಪ್ಪನ ಜೊತೆಗೇನೆ ಮಾರ್ನಿಂಗ್ ಶಾಪಿಗೆ ಹೋದರೆ ಒಂದು ಸ್ವಲ್ಪ 6 ಈವ್ನಿಂಗ್ ಇಲ್ಲ ನೈಟ್ ಆಗಿಬಿಡ್ತಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಬರೋದಕ್ಕೆ. ಹಾಗಾಗಿ ಗಾರ್ಡನ್ ನೋಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ಸೊ ಇವತ್ತೇನು ಮಾಡಿದರು, ನಾನು ಸ್ವಲ್ಪ ಗಾರ್ಡನ್ ನೋಡ್ಕೊಳ್ಳೋದಕ್ಕೆ ಹೋಗ್ತೀನಿ ಅಂತ ಹೇಳಿ ಅವರೇ ಫ್ಲವರ್ಸ್ ಕಟ್ ಮಾಡೋದಕ್ಕೆ ಹೋಗಿದ್ರು. ಹಾಗೆ ಹಾಲು ಬಂತು, ತೊಗೊಂಡ್ರು. ಇವಾಗೇನು ಪೂಜೆ ಮಾಡಬೇಕು ಮಾಡ್ತಾ ಇದ್ದಾರೆ. ಇವತ್ತು ವಾರ ಆಗಿರೋದ್ರಿಂದ ಅವರೇ ಲಕ್ಷ್ಮೀ ಪೂಜೆ ಅವರೇ ಮಾಡೋದು ಯಾವಾಗಲೂ. ಸೊ ವಾರ ಆಗಿರೋದ್ರಿಂದ ಅವ್ರು ಪೂಜೆ ಮಾಡ್ತಾ ಇದ್ದರು. ಹಾಗೆಯೇ ನಾವಿಬ್ಬರಿಗೋಸ್ಕರ ಸಿಂಪಲ್ಲಾಗಿ ಅಡುಗೆ ಮಾಡ್ತಿದ್ರು. ಯಾಕೆಂದರೆ ಅಪ್ಪ ಇರಲಿಲ್ವಲ್ಲ. ಸೊ ನಾವಿಬ್ಬರು ಮಾಡ್ಕೊಂಡು ಬಿಸಿಬೇಳೆ ಭಾತ್ ಮಾಡ್ಕೊಂಡು ತಿನ್ನೋಣ ಅಂತ ಅವರು ಅಡುಗೆ ಮಾಡ್ತಾಯಿದ್ರು. ನಾನು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಹಾಗೆ ಅವರು ಆ ಬಿಸಿಬೇಳೆಭಾತ್ ಹೇಗಾಗಿದೆ ಅಂತ ಟೇಸ್ಟ್ ಮಾಡ್ತಾ ನೋಡ್ತಾ ಇದ್ದರು. ಸೊ ಟೈಮ್ ಆಗಿರೋ ಕಾರಣ ಶಾಪಿಗೆ ವರ್ಕರ್ಸ್ ಎಲ್ಲ ಬಂದು ವೆಯ್ಟ್ ಮಾಡ್ತಿದ್ರು. ಹಾಗಾಗಿ ಅಮ್ಮ ಸ್ವಲ್ಪ ಫಾಸ್ಟಾಗಿ ಡ್ರೈವ್ ಮಾಡ್ತಿದ್ದಾರೆ. ಮಾಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಚಳಿ ಬೇರೆ ಇತ್ತು ಫ್ರೈಡೇ. ಆ್ಯಂಡ್ ತುಂಬ ಮೇಲೆ ಕಾಲ್ಸ್ ಬರ್ತಿತ್ತು, ಆ ಐಟಮ್ ಬೇಕು, ಈ ಐಟಮ್ ಬೇಕು ಅಂತ. ಹಾಗೆ ರ್ಯಾಶಾಗಿ ಡ್ರೈವ್ ಮಾಡ್ಕೊಂಡೇನೋ ಹೋದ್ಮೇಲೆ ಶಾಪೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಏನೋ ನೋಡಬೇಕಿತ್ತು ಸಿಸ್ಟಮಲ್ಲಿ. ಸೊ ಅದನ್ನು ಚೆಕ್ ಮಾಡ್ತಾಯಿದ್ರು ಅಮ್ಮ. ನಾನು ಹಾಗೆ ಒಂದು ವಿಡಿಯೋ ಇರಲಿ ಅಂತ ಮಾಡಿಕೊಂಡೆ. ಆ್ಯಂಡ್ ಅಪ್ಪ ಇಲ್ದಿದ್ರೆ ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗುತ್ತೆ. ಏಕೆಂದರೆ ಕಸ್ಟಮರ್ಸ್ ಎಲ್ಲ ಬರ್ತಿರ್ತಾರೆ. ನಮಗೆ ಸ್ವಲ್ಪ ಗೊತ್ತಿರುತ್ತೆ, ಸ್ವಲ್ಪ ಗೊತ್ತಿರಲ್ಲ. ಹಾಗಾಗಿ ಸ್ವಲ್ಪ ಟೆನ್ಷನ್ಸ್ ಅನಿಸುತ್ತೆ. ಸೊ ನಮಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಮಧ್ಯಾಹ್ನ ಎಲ್ಲ, ಯಾಕಂದರೆ ತುಂಬ ಬ್ಯುಸಿ ಆಗಿಬಿಟ್ವಿ. ಹಾಗೆ ಸಂಜೆದೇ ಡೈರೆಕ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಫ್ರೈಡೇ ಸಂಜೆ ಏನಿತ್ತು ಅಂದರೆ ಅಮ್ಮಂದು ಕಿಟ್ಟಿ ಫ್ರೆಂಡ್ಸ್ದು ಒಂದು ಮೀಟಪ್ ಇತ್ತು. ಸೊ ಅದಕ್ಕೆ ನಾವು ಈವ್ನಿಂಗ್ ಬೇಗ ಬಂದ್ವಿ ಶಾಪಿಂದ. ಹಾಗೆ ಎಲ್ಲರನ್ನೂ ಮೀಟಾಗಿ ಮಾತಾಡಿಸ್ಕೊಂಡು ಎಲ್ಲರನ್ನೂ ಅವರೇ ಒಂದು ಸ್ವಲ್ಪ ಫನ್ನಿಯಾಗೆಲ್ಲ ಮಾತಾಡಿಕೊಂಡು ಅಮೌಂಟ್ ಕಲೆಕ್ಟ್ ಮಾಡೋದ್ರಿಂದ ಆಗಿರ್ಬೋದು, ನೇಮ್ ಬರ್ಕೊಳ್ಳೋದ್ರಿಂದ ಆಗಿರ್ಬೋದು. ಆ್ಯಕ್ಚುಲಿ ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಮಂತ್ಲಿ ಒನ್ಸ್ ಆಗಿರೋದ್ರಿಂದ ಇವ್ರ ಮೀಟಪ್ಪು ಒಂಥರ ಫನ್ನಿಯಾಗಿ ಎಂಟರ್ಟೈನ್ಮೆಂಟ್ ಈವ್ನಿಂಗ್ ಆಗಿ ಚೆನ್ನಾಗಿರುತ್ತೆ ಎಲ್ಲರಿಗೂ. ನನಗೆ ಕಂಪ್ನಿಯಾಗಿ ಅವ್ರ ಮಕ್ಕಳೆಲ್ಲ ಬರ್ತಾರೆ. ಸೊ ನಾನು ಅವ್ರ ಜೊತೆ ಇನ್ವಾಲ್ವ್ ಆಗ್ತೀನಿ, ಚೆನ್ನಾಗಿರುತ್ತೆ ಒಂಥರ. ಆ್ಯಂಡ್ ಇವತ್ತು ಗಾಯತ್ರಿ ಆಂಟಿಗೆ ಕಿಟ್ಟಿ ಆಯಿತು. ಸೊ ಆಂಟಿ ತುಂಬ ಖುಷಿ ಪಟ್ಬಿಟ್ರು. ಹಾಗೆಯೇ ಇವತ್ತೊಂದು ಎಂಟರ್ಟೈನ್ಮೆಂಟಿಂಗಾಗಿ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ರು. ಅವ್ರಿಗೆ ನಾವು ಸಪೋರ್ಟಿವ್ ಆಗಿ ವಿಡಿಯೋ ಮಾಡ್ಕೊಳ್ತಾ ನಿಂತ್ಕೊಂಡ್ವಿ. ಒಂಥರ ಖುಷಿ ಆಯಿತು ಅವ್ರು ನೋಡಿ ಕ್ರಿಯೇಟಿವ್ ಆಗಿ, ಆ್ಯಕ್ಟಿವ್ ಆಗಿ ರೀಲ್ಸ್ ಮಾಡ್ತಾಯಿದ್ರು. ಒಂದು ಕಡೆ ನಮಗೆ ನಗುನೂ ಬರ್ತಿತ್ತು, ಎಂಟರ್ಟೈನ್ಮೆಂಟ್ ಆಗ್ತಿತ್ತು ನಮಗೆ. ತುಂಬ ಚೆನ್ನಾಗಿತ್ತು ಆ ಈವ್ನಿಂಗ್. ಆ್ಯಂಡ್ ಅವ್ರ ಮನೆಯಲ್ಲೇ ಊಟ ಇತ್ತು. ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಪದ್ಮಾಂಟಿ ಅಂತ ಅವ್ರ ಮನೆಯಲ್ಲೇ ಊಟ ಇತ್ತು. ಊಟ ಎಲ್ಲ ಚೆನ್ನಾಗಿ ಮಾಡಿ ಎಂಜಾಯ್ ಮಾಡಿಕೊಂಡು ಇಷ್ಟ ಆಯಿತು. ಈ ದಿನ ಫುಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ವ್ಲಾಗ್ ಕೂಡ ಚೆನ್ನಾಗಿ ಬಂತು, ಸಕ್ಸಸ್ಫುಲ್ಲಿ ಚೆನ್ನಾಗೂ ಆಯಿತು. ಹಾಗೆಯೇ ಅಮ್ಮಂಗೆ ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.